ಯಾವ ರೀತಿ ನೋಡಿ, ಅವರಿಗೆ ಇಂಟರ್ನಲ್ಲಿ ಗ್ಯಾರಂಟಿ ಯೋಜನೆ ಮುಂದುವರಿಸುವಂಥ ಮನಸ್ಸಿಲ್ಲ ಡಿ ಕೆ ಶಿವಕುಮಾರ್. ಯಾಕಂದ್ರೆ ಅವ್ರ ಕಡೆ ಹಣ ಇಲ್ಲ. ಈ ಕಾಂಟ್ರಾಕ್ಟರ್ಸ್ ಬಿಲ್ 30-40 ಸಾವಿರ ಕೋಟಿ ಇದೆ ಬಾಕಿ, ಮತ್ತು ಯಾವುದೇ ಡೆವಲಪ್ಮೆಂಟ್ ಆಗ್ತಾ ಇಲ್ಲ. ನಾನು ಕೆಲವು ಕಡೆ ಮಾಹಿತಿ ಇದೆ, ಕೆಲವು ಕಾಂಟ್ರಾಕ್ಟರ್ಸ್ ಸುಸೈಡ್ ಮಾಡುವಂಥ ಪರಿಸ್ಥಿತಿ ಬಂದದ್ದು. ಕಳೆದ 4 ವರ್ಷದ ಕೆಲಸ ಮಾಡಿದ್ದು ಹಣ ಬಿಡುಗಡೆ ಆಗಿಲ್ಲ. ಈ ಹಿನ್ನೆಲೆ ಇಟ್ಕೊಂಡು ಬಹುಶಃ ಹೊಸ ಮುಖ್ಯಮಂತ್ರಿ ಅನಿಸಿರ್ಬೋದು, ಈ ಗ್ಯಾರಂಟಿ ಯೋಜನೆಯಿಂದ ನಮ್ದು ಯಾವುದೇ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಇಂಡೈರೆಕ್ಟ್ಲಿ ನೇರವಾಗಿ ಅದನ್ನು ಗ್ಯಾರಂಟಿ ಯೋಜನೆ ಕ್ಲೋಸ್ ಮಾಡಿದರೆ ಕೆಟ್ಟ ಹೆಸರು ಬರ್ತದೆ ಅಂತ ಹೇಳಿ ಅರ್ಹರು ಅನರ್ಹರು ಅನ್ನುವಂಥ ಒಂದು ಕೆಟಗರಿ ಹಾಕ್ಕೊಂಡು ಆಲ್ಮೋಸ್ಟ್ ಈ ಗ್ಯಾರಂಟಿ ಯೋಜನೆ ಹಿಂದೆ ತೆಕ್ಕೊಳ್ಳುವಂಥದ್ದು ಒಂದು ಪ್ರಕ್ರಿಯೆ ನಡೀತಾ ಇದೆ. ಅದಕ್ಕೆ ಸುಮ್ಮನೆ ಚುನಾವಣೆ ಸಲುವಾಗಿ, ಚುನಾವಣೆ ಗೆಲ್ಲುವ ಸಲುವಾಗಿ ಈ ರೀತಿ ಗ್ಯಾರಂಟಿ ಯೋಜನೆ ತೊಗೊಂಬರ್ತಾರೆ, ಜನರನ್ನು ಮರಳು ಮಾಡುವಂಥದ್ದಾಗ್ತದೆ. ಅಭಿವೃದ್ಧಿ ಕಡೆ ಯಾವುದೇ ಲಕ್ಷ್ಯ ಇಲ್ಲುವಂಥ ಪರಿಸ್ಥಿತಿ ಇವತ್ತು ಸರ್ಕಾರದ್ದು ಆಗಿದೆ. ಅದಕ್ಕಾಗಿ ಡಿ ಕೆ ಶಿವಕುಮಾರ್ ಇದು ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆ ಬಿಟ್ಟಂಥ ವಿಚಾರ. ನಾವೇನು ಗ್ಯಾರಂಟಿ ವಿರೋಧಿಗಳಲ್ಲ, ಆದರೆ ಇವತ್ತು ಸರ್ಕಾರ ನಡೆಸೋದು ಹೆಂಗೆ ಅನ್ನುವಂಥದ್ದು ಬಹುಶಃ ಪ್ರಾಬ್ಲಮ್ ಚಾಲೂ ಆಗಿತ್ತು. ಸರ್, ಇವಾಗ ಗೃಹ ಸಚಿವರು ಖರ್ಗೆ ಸಾಹೇಬರು ಒಂದು RSS ಅವ್ರಿಗೆ ಒಂದು ಲೆಟರ್ ಬರೆದಿದ್ದು, ಇದ್ರ ಕಾನ್ಸೆಪ್ಟ್ ಆಗಿ ತಮ್ಮ ಸಂಸದರು ವಿಜಯಪುರ ಸಂಸದರಾದಂಥ ಗೃಹ ಮಂತ್ರಿಯಾಗಿ ಅವ್ರಿಗೆ ಮೂಲವಾಗಿ ಸರ್ಕಾರ ಹೆಂಗೆ ನಡೆಸ್ಬೇಕು ಅನ್ನೋದು ಗೊತ್ತಿಲ್ಲ. ಒಬ್ಬ ಮಂತ್ರಿ ಯಾರಿಗೋ ನೋಟಿಸ್ ಇಶ್ಯೂ ಮಾಡೋದು, ಮತ್ತೊಂದು ಈಗ ವೈಲೇಷನ್ ಆದರೆ ಅವ್ರಿಗೆಲ್ಲ ರೈಟ್ ಇರೋದು. ಇವತ್ತು ಸರ್ಕಾರ ಅನ್ನೋದು ಇದೆ. ಸರ್ಕಾರ ಅಂತಂದರೆ ಇವತ್ತು ಡಿಪಾರ್ಟ್ಮೆಂಟ್ಗಳ ಮುಖಾಂತರ ನೋಟಿಸ್ ಕೊಡೋದು. ಇವತ್ತು ಏನೋ ವೈಲೇಷನ್ ಆಗಿದರೆ ಇವತ್ತು ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಇದೆ, ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಇದೆ, ಅವ್ರು ನೋಟಿಸ್ ಕೊಡಲಿಲ್ಲ. ಅದಕ್ಕೆ ಲೀಗಲ್ ಏನು ಉತ್ತರ ಕೊಡಬೇಕು ಕೊಡ್ತಾರೆ. ಅದು ಬಿಟ್ಟು ಸುಮ್ಮನೆ ಒಂದು ಪ್ರಚಾರ, ಒಂದು ಅಪಪ್ರಚಾರ ಮಾಡಲಿಕ್ಕೆ RSS ಬಗ್ಗೆ ಈ ರೀತಿ ಎಲ್ಲ ರೀತಿ ಬೆಳಗಿನ ಸಾಯಂಕಾಲ ಅದನ್ನೇ ವಿಚಾರ ಮಾಡ್ತಾನೆ. ಒಬ್ಬ ಗೃಹ ಮಂತ್ರಿಯಾಗಿ ಸರಿಯಾಗಿ ಕೆಲಸ ಮಾಡಿ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡ್ಕೊಂಡು ಹೋಗ್ಲಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.